ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಐತಿಹಾಸಿಕ ನಿರ್ಣಯ ಕೈಗೊಳ್ಳಲಾಗಿದೆ. 3 ದಶಕಗಳ ದಲಿತ ಒಳ ಮೀಸಲಾತಿಯ ಗೊಂದಲಕ್ಕೆ ರಾಜ್ಯ ಸರ್ಕಾರ ಇತಿಶ್ರೀ ಹಾಡಿದೆ. ಒಳ ಮೀಸಲಾತಿ ನಿಗದಿ ಮಾಡುವುದರ ಜೊತೆಗೆ ರೋಸ್ಟರ್ ಬಿಂದುಗಳ ನಿಗದಿಪಡಿಸಿ ಗೊಂದಲವನ್ನ ಬಗೆಹರಿಸಿದೆ. ದಲಿತ ಸಮುದಾಯದ ಸಚಿವರ ಸರ್ವಸಮ್ಮತ ನಿರ್ಣಯಕ್ಕೆ ಸಂಪುಟ ತನ್ನ ಸಹಮತಿ ಮುದ್ರೆಯನ್ನ ಒಪ್ಪಿದೆ. ಈ ಕುರಿತಾದ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ದಲಿತ ಒಳ ಮೀಸಲಾತಿಯ ಗೊಂದಲ ಅಂತ್ಯ. ಒಳ ಮೀಸಲಾತಿ ಪ್ರಮಾಣ ನಿಗದಿಪಡಿಸಿದ ಸಂಪುಟ. 3.5 ದಶಕಗಳ ಹೋರಾಟಕ್ಕೆ ತೆರೆ ಎಳೆದ ಸರ್ಕಾರ. ದಲಿತ ಸಮುದಾಯದ 3.5 ದಶಕಗಳ ಕೂಗಿಗೆ ಸಿದ್ದರಾಮಯ್ಯ ಸಚಿವ ಸಂಪುಟ ಸಭೆ ನ್ಯಾಯ ದೊರಕಿಸಿಕೊಟ್ಟಿದೆ. ಅಲ್ಲದೆ ದಲಿತ ಸಮುದಾಯಗಳ ಒಳ ಮೀಸಲಾತಿ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದಂತಾಗಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿಯನ್ನ ಸರ್ವಸಮ್ಮತದಿಂದ ಒಪ್ಪಿಕೊಳ್ಳಲಾಗಿದೆ. ದಲಿತ ಎಡಗೈ ಹಾಗೂ ಬಲಗೈ ಸಮುದಾಯಗಳ ನಡುವೆಯೇ ಹಂಚಿಕೆಯ ವಿಚಾರದಲ್ಲಿ ಗೊಂದಲ ಎದ್ದಿತ್ತು. ಬಲಗೈ ಸಮುದಾಯ ತೀವ್ರ ಅಸಮಾಧಾನ ಹೊರಹಾಕಿತ್ತು. 101 ಜಾತಿ ಉಪಜಾತಿಗಳಿಗೆ ಸರಿಯಾದ ನ್ಯಾಯ ಒದಗಿಸಿಲ್ಲ ಅಂತ ಬೇಸರ ಹೊರಹಾಕಿತ್ತು. ಇದಕ್ಕೆ ಬೋವಿ, ಬಂಜಾರ, ಲಂಬಾಣಿ ಸಮುದಾಯಗಳು ಬೆಂಬಲ ವ್ಯಕ್ತಪಡಿಸಿದ್ವು. ಆದರೆ ಎಡಗೈ ಸಮುದಾಯ ಮಾತ್ರ ಒಳ ಮೀಸಲಾತಿ ಆಗಲೇಬೇಕೆಂದು ಆಗ್ರಹಿಸಿತ್ತು. ಇದೀಗ ಎಲ್ಲರ ಮನವೊಲೈಕೆ ಮಾಡಿ ಮೀಸಲಾತಿಯನ್ನ ಹಂಚಿಕೆ ಮಾಡಲಾಗಿದೆ. 5.25, 5.25, 4.5ರಂತೆ ಮೀಸಲಾತಿ ಹಂಚಿಕೆ. ರೋಸ್ಟರ್ ಪದ್ಧತಿಯ ಗೊಂದಲವು ಪರಿಹಾರ. ಹಿಂದೆ 17% ಮೀಸಲಾತಿಯಲ್ಲಿ 6.5ರಂತೆ ಒಳ ಮೀಸಲಾತಿ ಹಂಚಲಾಗಿತ್ತು. ಆದರೆ ಸುಪ್ರೀಂ ಕೋರ್ಟ್ ಒಟ್ಟು ಮೀಸಲಾತಿ 50% ಮೀರುವಂತಿಲ್ಲ ಎಂಬ ತೀರ್ಪು ಅಡ್ಡಿಯಾಗಿತ್ತು. ಇದು ಒಳ ಮೀಸಲು ಹಂಚಿಕೆಗೆ ಹಿನ್ನಡೆಯಾಗಿತ್ತು. 15% ಮೀಸಲು ಪ್ರಮಾಣದಲ್ಲಿಯೇ ಒಳ ಮೀಸಲು ಹಂಚೋಕೆ ಸಿಎಸ್ ನೇತೃತ್ವದಲ್ಲಿ ಕಮಿಟಿ ರಚಿಸಲಾಗಿತ್ತು. ಅದರ ವರದಿಯನ್ನ ಆಧರಿಸಿ ಕಾನೂನು ಇಲಾಖೆಯ ಸಲಹೆಯ ಮೇರೆಗೆ ಆಡಳಿತಾತ್ಮಕವಾಗಿ ಎದುರಾಗುವ ರೋಸ್ಟರ್ ಪದ್ಧತಿಯನ್ನು ಗಮನದಲ್ಲಿಟ್ಟುಕೊಂಡು ಮೀಸಲಾತಿಯನ್ನ ಹಂಚಿಕೆ ಮಾಡಲಾಗಿದೆ. ಅದರಂತೆ ಪ್ರಸ್ತುತ ಇರುವ 15% ಮೀಸಲಾತಿಯಲ್ಲಿ ದಲಿತ ಎಡಗೈ ಸಮುದಾಯಕ್ಕೆ 5.25%, ದಲಿತ ಬಲಗೈ ಸಮುದಾಯಕ್ಕೆ 5.25% ಹಾಗೂ ಉಳಿದ ಅಲೆಮಾರಿ ಸಮುದಾಯಗಳಿಗೆ 4.5% ಮೀಸಲಾತಿಯನ್ನ ಹಂಚಿಕೆ ಮಾಡಲಾಗಿದೆ. ರೋಸ್ಟರ್ ಪದ್ಧತಿಯಲ್ಲಿ ಅಲೆಮಾರಿಗೆ ಸೇರುವ 59 ಉಪಜಾತಿಗಳಿಗೆ ತೊಂದರೆಯಾಗಲಿದೆ ಎಂಬ ಕಾರಣಕ್ಕೆ ಸಿ ಗ್ರೂಪ್ ಹುದ್ದೆಗಳಲ್ಲಿ ಪ್ರತಿ 5 ಹುದ್ದೆಗಳಲ್ಲಿ 1 ಹುದ್ದೆಯನ್ನ ಅಲೆಮಾರಿಗಳಿಗೆ ನೀಡುವ ಬಗ್ಗೆ ಡಿಸಿಷನ್ ತೆಗೆದುಕೊಳ್ಳಲಾಗಿದೆ. 5.25, 5.25, 4.5, 5.25 ಅದು ಲೆಫ್ಟ್ಗೆ ಅವರ ಸಂಬಂಧಿತ ಜಾತಿಗಳಿಗೆ, ಗ್ರೂಪ್ ಎ ಅದೇ ಸಂಬಂಧಿತ ಜಾತಿಗಳು ಗ್ರೂಪ್ ಎ. ಗ್ರೂಪ್ ಬಿ ನಲ್ಲಿ 6% ಕೊಟ್ಟಿದ್ವಲ್ಲ ಹಿಂದೆ, ವಲಯರು ಮತ್ತು ಅದಕ್ಕೆ ಸಂಬಂಧಿತ ಜಾತಿಗಳು, ಅವ್ರಿಗೆ 6 ಕೊಟ್ಟಿದ್ದು, ಅದಕ್ಕೆ 5.25. ಬೋವಿ, ಲಂಬಾಣಿ, ಕೊರ್ಚ, ಕೊರಮ ಮತ್ತು 59 ಅಲೆಮಾರಿ ಜಾತಿಗಳು, ಇವೆಲ್ಲ ಸೇರಿ 4.5. ಚುನಾವಣೆಯಲ್ಲಿ ಕೊಟ್ಟ ಭರವಸೆ ಈಡೇರಿಸಿದ್ದೇವೆ, ಹಂತ ಹಂತವಾಗಿ ಅನುಷ್ಠಾನ ಮಾಡ್ತೇವೆಂದ ಸರ್ಕಾರ. ಇನ್ನು 2025ರ ವಿಧಾನಸಭಾ ಚುನಾವಣೆ ಪ್ರಣಾಳಿಕೆಯಲ್ಲಿ ನಾವು ಒಳ ಮೀಸಲಾತಿ ಜಾರಿಗೆ ತರ್ತೇವೆ ಅಂತ ಹೇಳಿದ್ವಿ. ಅದಕ್ಕೂ ಮೊದಲು ಚಿತ್ರದುರ್ಗದ ಸಮಾವೇಶದಲ್ಲಿ ಜಾರಿಗೆ ತರುವ ಘೋಷಣೆ ಮಾಡಿದ್ವಿ. ಹಾಗಾಗಿ ಕೊನೆಗೂ ನಮ್ಮ ಸರ್ಕಾರ ಮೀಸಲಾತಿ ತರುವಲ್ಲಿ ಯಶಸ್ವಿಯಾಗಿದೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಹರಿಯಾಣ, ಆಂಧ್ರ, ತೆಲಂಗಾಣದಲ್ಲಿ ಒಳ ಮೀಸಲಾತಿ ಹಂಚಿಕೆ ಮಾಡಿದ್ರು. ಆದ್ರೆ ನಾವು ಮಾಡಿರುವ ಮಾಡೆಲ್ ಇಡೀ ದೇಶವೇ ಮೆಚ್ಚಲಿದೆ ಅಂತ ಸಂತಸ ವ್ಯಕ್ತಪಡಿಸಿದ್ರು. ಇನ್ನು ಇದೇ ವೇಳೆ ಮಾತನಾಡಿದ ಸಚಿವ ತಿಮ್ಮಾಪುರ, ಬಹಳ ವರ್ಷಗಳ ಬೇಡಿಕೆ ಈಡೇರಿದೆ ಅಂದ್ರು. ಮಹದೇವಪ್ಪ, ಯಾರಿಗೂ ಅನ್ಯಾಯವಾಗಿಲ್ಲ, ಎಲ್ರಿಗೂ ನ್ಯಾಯ ಸಿಕ್ಕಿದೆ ಅಂದ್ರು. ಮುನಿಯಪ್ಪ ಒಳ ಮೀಸಲಾತಿ ಹಂಚಿಕೆ ಮಾಡಿದ್ದಕ್ಕೆ ಗದ್ಗದಿತರಾದ್ರು. ಎಲ್ಲರಿಗೆ ಅಭಿನಂದನೆ ಸಲ್ಲಿಸಿದ್ರು.
ಬಹಳ ದಿವಸಗಳ ಹೋರಾಟ. ಹಲವಾರು ಮುಖ್ಯಮಂತ್ರಿಗಳು, ಹಲವಾರು ಪಾರ್ಟಿಗಳು ಬಗೆಹರಿಸಲಾರದೆ ಗೊಂದಲದಲ್ಲಿಟ್ಟಿದ್ರು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ಸರ್ವ ಜನಾಂಗದವ್ರನ್ನ ಒಪ್ಪುವ ರೀತಿಯಲ್ಲಿ ಮಾಡಿ ಈ ಕ್ಯಾಬಿನೆಟ್ ಸರ್ವಾನುಮತದಿಂದ ಒಪ್ಪಿಗೆ ನೀಡಿದೆ. ಇದು ನಾವೆಲ್ಲರೂ ಇದನ್ನು ಭಾಳ ಖುಷಿಯಿಂದ ಒಪ್ಕೊಂಡಿದ್ವಿ. ಮತ್ತು ಎಲ್ಲ ಕ್ಯಾಬಿನೆಟ್ ಸಚಿವರು ಕೂಡ ಒಕ್ಕೂರಿನಿಂದ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಕೈಯನ್ನು ಬಲಪಡಿಸಿದ್ದಾರೆ. ಒಂದು ಐತಿಹಾಸಿಕವಾದ ತೀರ್ಮಾನ. 40 ವರ್ಷಗಳ ಹೋರಾಟಕ್ಕೆ ಬಸವಣ್ಣವರ ಚಿಂತನೆ ನಿಜವಾಗಲೂ ಈ ದಿನ ಯಾರು ಶೋಷಿತರಿದ್ದರು 101 ಜಾತಿ ಅವರೆಲ್ಲರಿಗೂ ಕೂಡ ನ್ಯಾಯ ಸಿಕ್ಕುವಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. 2013ರ ಚುನಾವಣೆಯಲ್ಲಿ ಕೊಟ್ಟಂತ ಭರವಸೆಗಳು 165 158 ಭರವಸೆಗಳನ್ನು ಕೂಡ ಯಾರಾದರೂ ಒಬ್ಬ ಮುಖ್ಯಮಂತ್ರಿ, ಒಂದು ಪಕ್ಷ ಅನುಷ್ಠಾನ ಮಾಡಿದೆ ಅಂತ ಹೇಳಿದ್ರೆ ಅದು ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ 2013ರಿಂದ 2018ರವರೆಗೆ. ಅದೇ ಪ್ರಕಾರ 2023ಕ್ಕೆ ಇವತ್ತು ನಾವು ಪಕ್ಷ ಏನು ಭರವಸೆಗಳನ್ನು ಕೊಟ್ಟಿತ್ತು, ಹಂತ ಹಂತವಾಗಿ ಎಲ್ಲವನ್ನು ಕೂಡ ಇವತ್ತು ಅನುಷ್ಠಾನ ಮಾಡ್ತಕ್ಕಂಥ ರೀತಿಯಲ್ಲಿ ನಮ್ಮ ಸರ್ಕಾರ ನಡೀತಾ ಇದೆ. ಒಟ್ನಲ್ಲಿ ದಲಿತ ಒಳ ಮೀಸಲಾತಿಯ ಹಂಚಿಕೆ ಗೊಂದಲವನ್ನ ಬಗೆಹರಿಸುವಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸಕ್ಸಸ್ ಆಗಿದೆ. ದಲಿತ ಸಮುದಾಯದ ಎಲ್ಲಾ ನಾಯಕರ ಮನವೊಲಿಸುವ ಮೂಲಕ ಗೊಂದಲ ಬಗೆಹರಿಸಿದ್ದಾರೆ. ಎಲ್ಲಾ 101 ಜಾತಿ ಉಪಜಾತಿಗಳಿಗೆ ಸಮಾನವಾಗಿ ಮೀಸಲು ಹಂಚಿಕೆ ಮಾಡುವಲ್ಲಿ ಸರ್ಕಾರ ಐತಿಹಾಸಿಕ ನಿರ್ಣಯ ಕೈಗೊಂಡಿದೆ. ಮುಂದೆ ಸಮುದಾಯಗಳು ಇದಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತವೆ ನೋಡಬೇಕಿದೆ. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.